ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ಈ ದಿನ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಜೂನ್ ತಿಂಗಳ 8ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿಯ ತಿಥಿ ಇರುವಂಥ ದಿನ. ಈ ಅಷ್ಟಮಿ ಈ ದಿನ ರಾತ್ರಿ 9:38 ಇರಲಿದೆ. ನಂತರ ನವಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 4:44 ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಅಪರಾಹ್ನ 3:32 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವಿಷ್ಕಂಭ ಯೋಗ. ಇದು ಈ ದಿನ ಬೆಳಿಗ್ಗೆ 9:27 ಇರಲಿದೆ. ನಂತರ ಪ್ರೀತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಕುಂಭ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:11 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:59 ಅಪರಾಹ್ನ 3:35 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:47 ಮಧ್ಯಾಹ್ನ 12:33 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:47 ಮಧ್ಯಾಹ್ನ 1:43 ಹಾಗೆ ಅಪರಾಹ್ನ 3:34 ಸಂಜೆ 4:30 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:53 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 6:58 ರಾತ್ರಿ 8:36 ಅಮೃತ ಕಾಲದ ಸಮಯ. ಇನ್ನು ಈ ದಿನದ ಚಗೋದಯದ ಲಾಭದ ಸಮಯ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:43. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಮ್ಮ ಮನಸ್ಸು, ನಮ್ಮ ಕಲ್ಪನೆ, ನಮ್ಮ ಆಲೋಚನೆಗಳು ಇದಕ್ಕೆಲ್ಲ ಕಾರಕನಾಗಿರುವಂಥವನು ಚಂದ್ರ. ಹಾಗೆ ಮನಸ್ಸಿನ ಚಂಚಲತೆಗೂ ಕೂಡ ಚಂದ್ರನೇ ಕಾರಕ. ಹಾಗಾಗಿ ಈ ದಿನ ಯಾರು ಸ್ಥಿರವಾದ ಮನಸ್ಸನ್ನು ಮಾಡಿಕೊಂಡು ಗಟ್ಟಿ ಮನಸ್ಸನ್ನು ಮಾಡಿ ಏಕಾಗ್ರತೆಯಿಂದ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಇಲ್ಲಾಂದರೆ ಚಂಚಲ ಮನಸ್ಥಿತರಾಗಿ ಈ ದಿನ ಯಾವುದೇ ಚಟುವಟಿಕೆಗಳನ್ನು ಕೂಡ ಪೂರ್ಣಗೊಳಿಸಲ್ಲ. ಹಾಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಆಸಕ್ತಿ ಕಡಿಮೆ ಆಗುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿ ಈ ದಿನ ಮನಸ್ಸು ಮಾಡೇನೆ ಕೆಲಸಗಳನ್ನು ಮಾಡಬೇಕು. ವೇರ್ ಧರಿಸಿಯ ವಿಲ್ ಧರಿಸಿಯ ವೇ ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ ಗಟ್ಟಿ ಮನಸ್ಸು ಮಾಡಿ ನಿಮ್ಮ ಪ್ರಯಾಣವನ್ನಾಗಲಿ ನಿಮ್ಮ ಚಟುವಟಿಕೆಗಳನ್ನಾಗಲಿ ಆರಂಭ ಮಾಡಿ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು
ಮಾರಾಟ ಮಾಡೋವಂಥವ್ರಿಗೆ, ಖರೀದಿ ಮಾಡೋವಂಥವ್ರಿಗೆ ಒಳ್ಳೆಯ ಸಮಯ ಇದೆ. ಏಕೆಂದರೆ ನಿಮ್ಮ ವ್ಯಾಪಾರದಿಂದ ನಿಮಗೆ ತುಂಬ ಅನುಕೂಲತೆಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಅತ್ಯುತ್ತಮವಾದಂಥ ಸಮಯ. ಏಕೆಂದರೆ ಬಹು ದಿನಗಳ ನಂತರದಲ್ಲಿ ನೀವು ಮನಸ್ಸಿಗೆ ಒಂದು ರೀತಿಯಲ್ಲಿ ವಿಶ್ರಾಂತಿ ಕೊಡುವಂಥದ್ದು, ಹಾಗೆ ಮನಸ್ಸಿಗೆ ಸಂತೋಷವಾಗುವಂಥ ಕೆಲಸ ಕಾರ್ಯಗಳನ್ನಷ್ಟೇ ಹಮ್ಮಿಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಜೀವನ ಅಂತ ಹೇಳಿದ್ರೆ ಏಳು ಬೀಳುಗಳು ಇರುವಂಥದ್ದು. ಅದರಲ್ಲೂ ಮನಸ್ಸನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಂಡು ನಿಮ್ಮ ಒಂದು ಪ್ರಗತಿ, ಅದರಲ್ಲೂ ನಿಮಗೆ ಯಾವುದು ಪಾಲಿಗೆ ಬಂತೋ ಅದೇ ಪಂಚಾಮೃತ ಅಂತ ಹೇಳಿ ಸ್ವೀಕಾರ ಮಾಡಿ ಅದರಲ್ಲೇ ತೃಪ್ತಿಯನ್ನು ಪಡುವಂಥ ಒಂದು ಮನಸ್ಥಿತಿ ಏನಿದೆ, ಅದು ಜೀವನದ ಸಕ್ಸಸ್ಸನ್ನು ಕಾಣಿಸುವಂಥದ್ದು. ಯಾರಿಗೆ ಜೀವನ ಚೆನ್ನಾಗಿದೆ, ಯಾರು ಸಂತೋಷವಾಗಿದ್ದಾರೆ ಜೀವನದಲ್ಲಿ ಅಂದರೆ ಅವರು ಈ ರೀತಿಯಲ್ಲಿ ಮನಸ್ಸನ್ನು ತಮ್ಮ ತಹಬಂದಿಯಲ್ಲಿ ಇಟ್ಕೊಂಡಿರ್ತಾರೆ, ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳಲ್ಲೂ ಕೂಡ ಅವರು ತುಂಬ ಸಂತೋಷ ಪಡ್ತಾ ಇರ್ತಾರೆ. ಹಾಗಾಗಿ ಇನ್ನೂ ಹೆಚ್ಚಿನದ್ದು ಬೇಕು ಅನ್ನುವಂಥ ನಿರೀಕ್ಷೆ ಅವರಿಗಿರಲ್ಲ. ಹಾಗಾಗಿ ಇದ್ದುದರಲ್ಲೇ ತೃಪ್ತಿ ಪಡುವಂಥ ಮನೋಭಾವ ಇರುವಂಥವರೇ ಶ್ರೀಮಂತರಾಗಿರ್ತಾರೆ. ಇದೆಲ್ಲವೂ ಕೂಡ ಒಂದು ಮಾನಸಿಕ ಸ್ಥಿತಿ, ಇದು ಈಗ ಮೆಂಟಲ್ ಸ್ಟೇಟಸ್ ಇದು. ಹಾಗಾಗಿ ನೀವು ಕೂಡ ಭಗವಂತ ಏನು ಕೊಟ್ಟಿದ್ದಾನೋ ಅಂಥದ್ರಲ್ಲೇ ಸಂತೋಷ ಪಡುವಂಥ, ಅಂಥದ್ರಲ್ಲೇ ತೃಪ್ತಿ ಪಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳೇನಿದೆ ಅದನ್ನು ಆದಷ್ಟು ನೀವು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಒಂದು ಫಲವನ್ನು ತಂದುಕೊಡುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 49 ನಿಮಿಷದವರೆಗೆ. ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲದ ಸಮಯ ಸೇರ್ಪಡೆಯಾಗಿದೆ. ಈ ಗುರುಹೋರವನ್ನು ನೋಡಿಕೊಂಡು ಅನುಸರಣೆ ಮಾಡಬೇಕು. ಇನ್ನು ಮಧ್ಯಾಹ್ನದಲ್ಲಿ ಅಂದರೆ ಅಪರಾಹ್ನದಲ್ಲಿ 3 ಗಂಟೆ 41 ನಿಮಿಷದಿಂದ ಸಂಜೆ 4 ಗಂಟೆ 50 ನಿಮಿಷದವರೆಗೆ ಗುರುಹೋರ. ನಂತರ ರಾತ್ರಿ 10 ಗಂಟೆ 33 ನಿಮಿಷದಿಂದ ರಾತ್ರಿ 11 ಗಂಟೆ 25 ನಿಮಿಷದವರೆಗೂ ಕೂಡ ಗುರುಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ. ಅದರಲ್ಲೂ ಈ ಮನೆ ನಿರ್ಮಾಣ ಇರ್ಬೋದು, ಸ್ಥಿರಾಸ್ತಿ ವಿಚಾರದಲ್ಲಿರ್ಬೋದು, ಏನಾದರೂ ನ್ಯಾಯಾಲಯದ ಪ್ರಕರಣಗಳಿದ್ದರೆ ಅದು ಈ ದಿನ ಇತ್ಯರ್ಥ ಆಗಲ್ಲ. ಹಾಗಾಗಿ ನಿಮ್ಮ ಶ್ರಮ ಸಾರ್ಥಕವಾಗಲ್ಲ. ಹಾಗಾಗಿನೇ ಈ ದಿನ ಎಲೆ ಮರೆ ಕಾಯಿಯಂತೆ ಇದ್ದು ನಿಮ್ಮ ಕೆಲಸಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಈ ದಿನದಲ್ಲಿ ಶನಿಹೋರದಲ್ಲಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೂ ಕೂಡ ಅದು ತುಂಬ ನಿಧಾನವಾಗಿ ನಡೆಯುತ್ತೆ. ಮಂದಗತಿಯ ಚಲನೆ ಇರುವಂಥದ್ದು. ಅದಕ್ಕಾಗಿಯೇ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 32 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 32 ನಿಮಿಷದಿಂದ ಅಪರಾಹ್ನ 3 ಗಂಟೆ 41 ನಿಮಿಷದವರೆಗೆ. ಇನ್ನು ರಾತ್ರಿ 9 ಗಂಟೆ 42 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೊರ ಇದೆಯಲ್ಲ, ಇದು ಕೂಡ ಅನ್ಫೇವರಬಲ್ ಆಗೇ ಇರುವಂಥದ್ದು. ಏಕೆಂದರೆ ಕುಜ ಅಂದರೆ ಭೂಮಿಕಾರಕ. ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಈ ಭೂ ದಾಖಲೆಗಳನ್ನು ಪಡ್ಕೊಳ್ಳುವಂಥ ವಿಚಾರ, ಅಗ್ರಿಮೆಂಟ್ ಮಾಡುವಂಥದ್ದು, ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂಥ ವಿಚಾರ ಯಾವುದೇ ಇದ್ದರೂ ಆದಷ್ಟು ಕುಜ ಹೊರದಲ್ಲಿ ಮಾಡಬೇಡಿ. ಇನ್ನು ಕೆಲವೊಂದು ಸಾಹಸದ ಕೆಲಸವನ್ನು ಮಾಡುವಂಥ ಇಲಾಖೆಗಳಿದ್ದಾರೆ. ಉದಾಹರಣೆಗೆ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲೆಲ್ಲ ಕೆಲಸ ನಿರ್ವಹಣೆ ಮಾಡ್ತಾ ಇರುವಂಥವ್ರು ಸ್ವಲ್ಪ ತಾಳ್ಮೆಯಿಂದ ಇರಿ. ಈಗಾಗಲೇ ನೀವು ನಿಮ್ಮ ಕೋಪ ತಾಪವನ್ನು ಪ್ರಕಟ ಮಾಡುವುದರ ಜೊತೆಗೆ ಸ್ವಲ್ಪ ಹಿನ್ನಡೆಯನ್ನು ಕೂಡ ಅನುಭವಿಸಿದ್ದೀರಿ. ಹಾಗಾಗಿ ಈ ದಿನ ತಾಳ್ಮೆಯಿಂದ, ಸಂಯಮದಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಿ. ಅದರಲ್ಲೂ ಈ ದಿನದ ಕೆಲಸಗಳಲ್ಲಿ ನಿಮಗೆ ತುಂಬ ಸ್ಪರ್ಧೆಗಳಿರುತ್ತೆ, ಹೆವಿ ಕಾಂಪಿಟೇಷನ್ ಇರುವಂಥದ್ದು. ಸ್ವಲ್ಪ ನೋಡಿಕೊಂಡು ನೀವು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಹಾಗಾಗಿ ಈ ದಿನ ಈ ಕುಜ ಹೊರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 49 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 58 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 50 ನಿಮಿಷದಿಂದ ಸಂಜೆ 5 ಗಂಟೆ 58 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 25 ನಿಮಿಷದಿಂದ ರಾತ್ರಿ 12 ಗಂಟೆ 16 ನಿಮಿಷದವರೆಗೆ ಕುಜ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ನೋಡ್ಕೊಳ್ಳಿ. ಯಾವ ಹೊರ ಸೂಕ್ತವಾಗಿದೆ ಅದನ್ನು ಕೂಡ ನೀವು ನೋಡ್ಕೊಳ್ಬೇಕು. ಇದೆಲ್ಲವೂ ಕೂಡ ನಿಮಗೆ ಪಂಚಾಂಗದಿಂದ ತಿಳಿದು ಬರುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡಿದ್ರೆ ಸಾಕು, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಹಾಗಾಗಿ ನಾವು ಹೇಳುವಂಥ ಶುಭ ಕಾರ್ಯಗಳನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡೋದ್ರಿಂದ ನಿಮಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕತ್ತೆ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮಗೆ ಸರ್ವ ವಿಧದಲ್ಲೂ ಕೂಡ ಅನುಕೂಲತೆಗಳು ಒದಗಿ ಬರುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ನೆನ್ನೆಯ ಸಂಚಿಕೆಯಲ್ಲಿ ತಿಳಿಸಿದಂತೆ ಉದ್ಯೋಗದ ಬಗ್ಗೆ, ಅದರಲ್ಲೂ ಬಹಳ ವಿಶೇಷವಾಗಿ ಸ್ವಂತ ಉದ್ಯೋಗ ಇರ್ಬೋದು ಅಥವಾ ಬೇರೆಯವರ ಕೈ ಕೆಳಗೆ ಮಾಡುವಂಥ ಒಂದು ಉದ್ಯೋಗ ಇರ್ಬೋದು, ಇಂಥದ್ದಕ್ಕೆ ಯಾವ ಯಾವ ಗ್ರಹಗಳು ಕಾರಕರಾಗಿರ್ತಾರೆ ಜನ್ಮಕುಂಡಲಿಯಲ್ಲಿ, ಈ ಒಂದು ವಿಚಾರವನ್ನು ನಾವು ನಿಷ್ಕರ್ಷೆ ಮಾಡುವಂಥದ್ದು ಹೇಗೆ ಅನ್ನುವಂಥ ವಿಚಾರಗಳಲ್ಲಿ ಕೆಲವು ಅಂಶಗಳನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಈ ಮುಂದುವರೆದ ಭಾಗವಾಗಿ ಈ ದಿನ ನಾವು ಕರ್ಮಕಾರಕ ಶನಿ ಅನ್ನುವಂಥ ವಿಚಾರ ತಮಗೂ ಗೊತ್ತಿದೆ. ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಉದ್ಯೋಗಕ್ಕೆ, ನಮ್ಮ ಕೆಲಸಕ್ಕೆ, ನಾವು ಮಾಡುವಂಥ ವೃತ್ತಿಗೆ ಶನಿಯೇ ಕಾರಕನಾಗಿರ್ತಾನೆ. ಹಾಗಾಗಿ ಈ ಶನಿ ಪ್ರತಿಯೊಬ್ಬರ ಈ ಜನ್ಮ ಜಾತಕದಲ್ಲಿ ಯಾವುದೋ ಒಂದು ಮನೆಯಲ್ಲಿ ಇರಬಹುದು ಅಥವಾ ಯಾವುದೋ ರಾಶಿಯಲ್ಲಿ ಇರಬಹುದು. ಆದರೆ ಶನಿಯ ದೃಷ್ಟಿ ಯಾವ ಮನೆಗಿದೆ ಅನ್ನೋಂಥದ್ರ ಮೇಲೂ ಕೂಡ ಕೆಲವೊಮ್ಮೆ ನಿಮ್ಮ ಉದ್ಯೋಗ ಇತ್ಯರ್ಥ ಆಗುತ್ತೆ. ಅಂದರೆ ನೀವು ಯಾವ ಉದ್ಯೋಗಕ್ಕೆ ಸೇರ್ಪಡೆ ಆಗ್ತೀರಿ ಅನ್ನೋಂಥದ್ದು ಅಲ್ಲಿ ತಿಳಿದು ಬರುತ್ತೆ. ಜೊತೆಗೆ ಇಲ್ಲಿ ಯಾವ ಗ್ರಹದ ಜೊತೆ ಶನಿ ಸಂಬಂಧವನ್ನು ಬೆಳೆಸ್ತಾನೋ ಅದೇ ತರಹದ ಒಂದು ಉದ್ಯೋಗವನ್ನು ಶನಿ ಕೊಡ್ತಾನೆ. ಏಕೆಂದರೆ ಕರ್ಮಕಾರಕನಾದಂಥ ಶನಿ, ಆ ಶನಿಯ ಜೊತೆಯಲ್ಲಿ ಯಾರಿದ್ದಾರೆ ಅಥವಾ ಶನಿಯ ಸಂಯೋಗ ಹೇಗೆ ಬರುತ್ತೆ, ಸಂಬಂಧ ಹೇಗೆ ಬರುತ್ತೆ ಅನ್ನೋಂಥದ್ರ ಮೇಲೆ ಇಲ್ಲಿ ಉದ್ಯೋಗ ತೀರ್ಮಾನ ಆಗುವಂಥದ್ದು ಇದೆ. ಉದಾಹರಣೆಗೆ ಹೇಳೋದಾದರೆ, ಇಲ್ಲಿ ಶನಿ ರವಿಯ ಜೊತೆ ಏನಾದರೂ ಸಂಬಂಧವನ್ನು ಬೆಳೆಸಿದ್ರೆ, ರವಿಯ ಯುತಿಯಲ್ಲಿ ಏನಾದರೂ ಶನಿ ಇದ್ದಾಗ ಅಂಥವ್ರಿಗೆ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳು ಆಗುತ್ತೆ. ಸರ್ಕಾರದ ಋಣವನ್ನು ಉಪಯೋಗ ಮಾಡುವಂಥ ಒಂದು ಯೋಗ ಅಂಥವ್ರಿಗೆ ಬರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ನಿಧಾನ ಆದರೂ ಕೂಡ ಸರ್ಕಾರದ ಉದ್ಯೋಗ ಅಂಥವ್ರಿಗೆ ಸಿಕ್ಕೇ ಸಿಕ್ಕತ್ತೆ. ಹಾಗಾಗಿ ಸರ್ಕಾರದ ಉದ್ಯೋಗಿ ಆಗಿರ್ಬೋದು, ಇಲ್ಲ ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿ ಆಗುವಂಥ ಒಂದು ಯೋಗ ತುಂಬ ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡಿದ್ರೂ ಕೂಡ ಅಥವಾ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರೂ ಕೂಡ ಅಲ್ಲಿ ತುಂಬ ಅಧಿಕಾರಿಯುತವಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತೀರಿ. ಹಾಗಾಗಿ ನಿಮ್ಮ ಪ್ರತಿಭೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ ಏನಿದೆ ಅದರ ಮೇಲೆ ನಿಮಗೆ ಬಡ್ತಿ ಸಿಕ್ಕುವಂಥದ್ದಾಗಲಿ ಅಥವಾ ನಿಮ್ಮ ಒಂದು ಉದ್ಯೋಗದ ಸ್ಥಾನಮಾನಗಳು ನಿರ್ಧಾರ ಆಗುವಂಥದ್ದಾಗಲಿ ಆಗತ್ತೆ. ಹಾಗಾಗಿ ಇಲ್ಲಿ ಶನಿ ಮತ್ತು ರವಿ ಇವರಿಬ್ಬರ ಸಂಯೋಗ ಇದ್ದರೆ ಇದು ತಂದೆ ಮಕ್ಕಳ ಸಂಬಂಧವನ್ನು ಹೇಳುವಂಥ ಒಂದು ಸಂಯೋಗ. ಇದು ಇವರಿಬ್ಬರಿಗೂ ಪರಸ್ಪರ ಶತ್ರುತ್ವ ಇರುತ್ತೆ. ಆ ಒಂದು ಸಂದರ್ಭದಲ್ಲೇ ನಾವು ಜಾತಕದಲ್ಲೂ ಕೂಡ ಈ ರವಿ ಮತ್ತು ಶನಿಯ ಸಂಯೋಗ ಇದ್ದರೆ ಅಲ್ಲೂ ಕೂಡ ನಿಮಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಶತ್ರುಗಳ ಸಂಖ್ಯೆ ಜಾಸ್ತಿ ಇರ್ತಾರೆ. ಹಾಗಾಗಿ ನಿಮ್ಮ ಹತ್ತಿರನೇ ಇರ್ತಾರೆ. ನಿಮ್ಮ ಮೇಲಧಿಕಾರಿ ಇರ್ಬೋದು, ನಿಮ್ಮ ಸಹೋದ್ಯೋಗಿ ಇರ್ಬೋದು, ಅಂಥವರು ಕೂಡ ನಿಮ್ಮ ಬಗ್ಗೆ ಕೇವಲವಾಗಿ ನೋಡುವಂಥದ್ದು, ನಿಮ್ಮ ಮೇಲೆ ಕತ್ತಿ ಮಸೆಯುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ಶನಿ ಮತ್ತು ರವಿಯ ಸಂಯೋಗ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಸೂಚಿಸುತ್ತೆ. ಇನ್ನು ಶನಿ ಮತ್ತು ಚಂದ್ರನ ಜೊತೆಗೆ ಸಂಬಂಧ ಬಂದಾಗ ಅಥವಾ ಇವರಿಬ್ಬರ ಯುತಿಯಲ್ಲಿ ಉದ್ಯೋಗ ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಆಯ್ಕೆಯಂತೆ ಸಿಕ್ಕತ್ತೆ. ಆದರೆ ದೂರದ ಪ್ರಯಾಣ ಮಾಡಿ ಉದ್ಯೋಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ. ನೋಡಿ, ಕೆಲವರು ಪ್ರತಿನಿತ್ಯ ಉದ್ಯೋಗಕ್ಕಾಗಿ ಸ್ವಲ್ಪ ಪ್ರಯಾಣವನ್ನು ಮಾಡ್ತಾರೆ. 10 ಮೈಲಿಗಳ ದೂರ ಅವರು ಹೋಗಿ ಕೆಲಸ ಮಾಡಿ ವಾಪಸ್ಸು ಬರಬೇಕಾಗತ್ತೆ. ಹಾಗೆ ಮನೆಯಿಂದ ಅವರು ದೂರ ಇರುವಂಥ ಸಂದರ್ಭಗಳೇ ಜಾಸ್ತಿ ಇರುತ್ತೆ. ಜೊತೆಗೆ ಇಂಥವರು ಪ್ರಯಾಣಕ್ಕಾಗಲಿ ಅಥವಾ ಸಂಚಾರಕ್ಕಾಗಲಿ ಕೆಲವೊಂದು ಸೌಲಭ್ಯಗಳನ್ನು ನಿರ್ಮಿಸುವಂಥವರು ಕೂಡ ಆಗಿರ್ತಾರೆ. ಉದಾಹರಣೆಗೆ ಅವರು ಟ್ರಾವೆಲ್ಸನ್ನು ಇಟ್ಕೊಂಡಿರ್ಬೋದು, ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇರುವಂಥವ್ರು. ಇನ್ನು ದ್ರವ ಪದಾರ್ಥಗಳನ್ನು, ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು
ಮಾರಾಟ ಮಾಡುವಂಥವ್ರು ಆಗ್ಬೋದು. ಅಂಥ ವ್ಯಾಪಾರ ಮಾಡುವಂಥ ಯೋಗ ಇವರಿಗೆ ಪ್ರಾಪ್ತಿಯಾಗ್ತಾ ಇರುತ್ತೆ ಇಲ್ಲಿ ಶನಿ ಮತ್ತು ಚಂದ್ರನ ಸಂಯೋಗ ಇದ್ದಾಗ. ಇನ್ನು ಶನಿಯ ಸಂಬಂಧ ಏನಾದರೂ ಕುಜನ ಜೊತೆಗೆ ಬಂದಿದ್ದರೆ ಅಥವಾ ಶನಿ ಮತ್ತು ಕುಜರ ಯುತಿಯಲ್ಲಿದ್ದರೆ ಅದನ್ನು ಅಂಗಾರಕ ಯೋಗ ಅಂತ ಹೇಳಿ ಕರೆಯುವಂಥದ್ದಿದೆ. ಈ ಸಂದರ್ಭದಲ್ಲೇ ಅವರು ಕಷ್ಟಪಟ್ಟು ಕೆಲಸ ಮಾಡುವಂಥ ಒಂದು ಉದ್ಯೋಗದಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ, ಕಾರ್ಖಾನೆಗಳಲ್ಲಿ ದುಡಿಯುವಂಥ ಉದ್ಯೋಗಿಗಳಾಗಿರ್ತಾರೆ. ಇನ್ನು ಅಗ್ನಿ ಸಂಬಂಧವಾದಂತಹ ಕೆಲಸಗಳು ಇರುವಂಥದ್ದು. ಹಾಗೆ ಇಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ರಿಯಲ್ ಎಸ್ಟೇಟ್ನಲ್ಲಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ಬೋದು, ಯಾವುದೇ ಒಂದು ಸ್ತರದ ಉದ್ಯೋಗಿಗಳಾಗಿ ಅಲ್ಲಿ ಇರ್ತಾರೆ. ಅಂದರೆ ಮೇಸನ್ನಾಗಿ ಇರುವಂಥದ್ದಿರ್ಬೋದು, ಮೇಸ್ತ್ರಿಯಾಗಿ ಕೆಲಸ ಮಾಡುವಂಥದ್ದಿರ್ಬೋದು, ಅಥವಾ ಈ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥ ಸಾಧ್ಯತೆಗಳು ಕೂಡ ಅಲ್ಲಿರುತ್ತೆ. ಇನ್ನು ಪೊಲೀಸ್ ಇಲಾಖೆಯ ಕೆಲಸ ಕಾರ್ಯಗಳು, ಮಿಲಿಟರಿ ಇಲಾಖೆಯ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡುವಂಥವ್ರು ಇರ್ತಾರೆ. ಇನ್ನು ಕೆಲವೊಂದು ಸಂದರ್ಭಗಳಲ್ಲಿ ಶನಿ ಮತ್ತು ಕುಜನ ಯುತಿ ಬಂದಾಗ ಡಾಕ್ಟರ್ಗಳಾಗಿ, ಸರ್ಜನ್ಗಳಾಗಿ ಇರುವಂಥ ಸಂದರ್ಭ. ಏಕೆಂದರೆ ಅವರು ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗುತ್ತಲ್ಲ, ಅಂಥ ಒಂದು ವಿಭಾಗದಲ್ಲೂ ಕೂಡ ಇರುವಂಥವ್ರು ಆಗ್ತಾರೆ. ಡಾಕ್ಟರ್ಸ್ ಆಗುವಂಥದ್ದಿದೆ. ಇನ್ನು ಶಿಕ್ಷಣ ಇಲಾಖೆಗೆ ಬಂದರೆ ಅವರು ಯೋಗ ಶಿಕ್ಷಣ ಅಥವಾ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಕೆಲಸ ಮಾಡುವಂಥವರು ಇರ್ತಾರೆ. ಒಟ್ಟಾರೆ ಅವರು ಕಷ್ಟಪಟ್ಟು ಕೆಲಸ ಮಾಡುವಂಥ ಇಲಾಖೆಗಳಲ್ಲಿ ಇರುವಂಥವ್ರು ಅವರು. ಇನ್ನು ಶನಿ ಮತ್ತು ಈ ಬುಧನ ಸಂಯೋಗ ಇದ್ದಾಗ ಅಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ. ಹಾಗಾಗಿನೇ ಇಲ್ಲಿ ಬುಧ ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ, ಅಂದರೆ ಈ ಸ್ಕೂಲ್ಗಳನ್ನು ತೆರೆದಿರುವಂಥದ್ದಿರ್ಬೋದು, ಕಾಲೇಜುಗಳಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಟ್ಯೂಷನ್ ಸೆಂಟರ್ಗಳಲ್ಲಿ ಇರುವಂಥವ್ರು, ಇನ್ನು ಪುಸ್ತಕದ ವ್ಯಾಪಾರ ಮಾಡುವಂಥವ್ರು ಅಥವಾ ಬರವಣಿಗೆಯನ್ನೇ ಕಾಯಕವಾಗಿ ಇಟ್ಕೊಂಡಿರುವಂಥವ್ರು, ಹಾಗೆ ಚಿಕ್ಕ ಮಕ್ಕಳ ಕೇರ್ ಟೇಕರ್ ಆಗಿ ಪ್ರೀ ಸ್ಕೂಲನ್ನು ನಡೆಸುವಂಥವ್ರು ಅಥವಾ ಪ್ಲೇ ಹೋಮ್ಗಳನ್ನು ನಡೆಸುವಂಥವ್ರು ಕೂಡ ಆಗಿರ್ತಾರೆ. ಅಂಥ ಒಂದು ವಿಶೇಷ ಸಂದರ್ಭದಲ್ಲಿ ಅವರು ವ್ಯಾಪಾರಿ ಮನೋಭಾವವನ್ನು ಹೊಂದಿರುವಂಥವ್ರು. ಇನ್ನು ಕೆಲವರು ಪಾರ್ಟ್ನರ್ಶಿಪ್ಪಲ್ಲಿ ಯಾವುದೇ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅಂಥವ್ರಿಗೆ ಶನಿ ಮತ್ತು ಬುಧನ ಸಂಯೋಗ ಇದೆ ಅನ್ನುವಂಥ ಒಂದು ಅರ್ಥ ಬರುತ್ತೆ. ಇನ್ನು ಈ ಶನಿ ಮತ್ತು ಬುಧನ ಸಂಯೋಗ ಇರುವಂಥ ಸಂದರ್ಭದಲ್ಲಿ ಲಾಭದಾಯಕವಾದಂಥ ಕೆಲಸಗಳನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಅದರಲ್ಲೂ 2-3 ಕೆಲಸಗಳನ್ನು ಒಟ್ಟೊಟ್ಟಿಗೆ ಮಾಡುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿನೇ ಅವರು ಮಲ್ಟಿ ಟಾಸ್ಕಿಂಗನ್ನು ರೂಢಿಸ್ಕೊಂಡಿರ್ತಾರೆ. ಅಂಥ ಒಂದು ಪ್ರತಿಭೆ ಅವರಿಗಿರುತ್ತೆ. ಹಾಗೆ ಬುಧ ಯುವರಾಜ, ಇಲ್ಲಿ ಶನಿ ನಿಧಾನವಾಗಿ ನಡೆಯುವಂಥವನು. ಹಾಗಾಗಿ ಅಂಥವರು ಜೀವನದಲ್ಲಿ, ಅದರಲ್ಲೂ ಉದ್ಯೋಗದ ವಿಚಾರದಲ್ಲಿ ತುಂಬ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇದೆ. ಎಷ್ಟೇ ದೂರ ಆಗಲಿ, ಎಷ್ಟೇ ಕಷ್ಟ ಆಗಲಿ, ಹಿಡಿದ ಕೆಲಸ ಮಾಡೇ ಮಾಡ್ತಾರೆ. ಅದರಿಂದ ಅವ್ರಿಗೆ ಫಲ ಬರಲೇಬೇಕು, ಲಾಭ ಬರಲೇಬೇಕು, ಅನುಕೂಲತೆಗಳು ಇರಲೇಬೇಕು. ಆ ಹಿನ್ನೆಲೆಯಲ್ಲಿ ಅವರು ಕೆಲಸವನ್ನು ಮಾಡುವಂಥವ್ರು. ಶ್ರಮದಾಯಕವಾದಂತಹ ಕೆಲಸಗಳಿರ್ಬೋದು, ಬೇರೆಯವರು ಆಗಲ್ಲ ಅಂತ ಹೇಳಿ ಬಿಟ್ಟಿರುವಂಥ ಕೆಲಸಗಳಿರ್ಬೋದು, ಇವರು ಮಾಡೇ ತೀರ್ತಾರೆ. ಅಂಥ ಒಂದು ಸಂಬಂಧ ಶನಿ ಮತ್ತು ಈ ಬುಧನ ಸಂಯೋಗ ಇದ್ದಂತಹ ಜಾತಕದವರಿಗೆ ಒದಗಿ ಬರುತ್ತೆ. ಇನ್ನು ಶನಿ ಮತ್ತು ಗುರುವಿನ ಸಂಯೋಗ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಗುರುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಅಂದರೆ ಶಿಕ್ಷಣದಲ್ಲಿ, ಆಧ್ಯಾತ್ಮಿಕದಲ್ಲಿ, ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ಇರುವಂಥದ್ದು. ಅಂದರೆ ಅವರಿಗೆ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ ಕೆಲಸ ಮಾಡುವಂಥದ್ದು ಇರ್ಬೋದು, ಶಾಲಾ ಅಥವಾ ಕಾಲೇಜುಗಳನ್ನು ನಡೆಸುವಂಥವ್ರು ಇರ್ಬೋದು, ಇನ್ನು ಕೌನ್ಸಿಲಿಂಗ್ ಮಾಡುವಂಥವ್ರು ಇರ್ಬೋದು, ಹೋಮ್ ಟ್ಯೂಷನನ್ನು ಹೇಳುವಂಥವ್ರು ಇರ್ಬೋದು, ಅಥವಾ ಈ ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ಪೌರೋಹಿತ್ಯ ಇತ್ಯಾದಿ ಉದ್ಯೋಗದಲ್ಲೂ ಇರುವಂಥವರು ಆಗಿರ್ತಾರೆ. ಒಟ್ಟಾರೆ ಅವರಿಗೆ ಬೇರೆ ವ್ಯಕ್ತಿಗಳಿಗೆ ಉಪದೇಶ ಮಾಡುವಂಥದ್ದು, ಅವರಿಗೆ ಸಲಹೆ ನೀಡುವಂಥ ಉದ್ಯೋಗದಲ್ಲೂ ಕೂಡ ಸೇರ್ಪಡೆಯಾಗ್ತಾರೆ. ಅಲ್ಲಿ ಅವರು ತುಂಬ ಸಕ್ಸಸ್ಸನ್ನು ಕಾಣುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಶನಿ ಮತ್ತು ಶುಕ್ರರ ಸಂಯೋಗ ಬಂದಾಗ ಅಥವಾ ಇವರಿಬ್ಬರಲ್ಲಿ ಯುತಿ ಇದ್ದಾಗ ವಿಶೇಷವಾಗಿ ಈ ಶುಕ್ರನ ಕಾರಕತ್ವಗಳೇನಿದೆ ಅದು ನಟನೆ ಇರ್ಬೋದು, ನೃತ್ಯ ಇರ್ಬೋದು, ಚಲನಚಿತ್ರ, ಧಾರಾವಾಹಿಗಳಲ್ಲಿ ಕೆಲಸ ಮಾಡುವಂಥವ್ರು, ಕಲಾವಿದರಾಗಿ ಅಥವಾ ಸ್ಕ್ರಿಪ್ಟ್ ರೈಟರ್ ಆಗಿ ಅಲ್ಲಿ ಪ್ರಸಾಧನವನ್ನು ಮಾಡುವಂಥವ್ರು, ಅಂದರೆ ಅಲಂಕಾರಿಕ ವಸ್ತುಗಳನ್ನು ಪೂರೈಕೆ ಮಾಡುವಂಥವ್ರು, ಇನ್ನು ಬ್ರ್ಯಾಂಡೆಡ್ ವಸ್ತುಗಳನ್ನು ವ್ಯಾಪಾರ ಮಾಡುವಂಥವ್ರು, ಹಾಗೆ ಈ ಫ್ಯಾಷನ್ ಜಗತ್ತಿನಲ್ಲಿ ತೊಡಗಿಸ್ಕೊಂಡಿರುವಂಥವ್ರು, ಅಲ್ಲಿ ಫೋಟೋಗ್ರಾಫರ್ ಇರ್ಬೋದು ಅಥವಾ ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಇಂತಹ ಒಂದು ಆಕರ್ಷಣೀಯವಾದಂತಹ ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇನ್ನು
ಯಾವುದೇ ಒಂದು ಸಂಗೀತ, ನೃತ್ಯ ಇಂತಹ ಕಲೆಗೆ ಸಂಬಂಧಪಟ್ಟಂತೆ ಅವರು ನಾನಾ ಪ್ರಕಾರಗಳಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಒಟ್ಟಾರೆ ಅವರಿಗೆ ಈ ಕಲೆಯಲ್ಲಿ ಮತ್ತು ಮನರಂಜನೆಯಲ್ಲಿ ತುಂಬ ಆಸಕ್ತಿ ಇರುವಂಥ ಕ್ಷೇತ್ರವಾಗಿರುತ್ತೆ. ಇನ್ನು ಶನಿಗೆ ರಾಹುವಿನ ಸಂಪರ್ಕ ಬಂದಾಗ ಅಥವಾ ಈ ಶನಿ ಮತ್ತು ರಾಹು ಒಂದೇ ಯುತಿಯಲ್ಲಿ ಇದ್ದಾಗ ಅವರು ಹೆಚ್ಚಾಗಿ ಉದ್ಯೋಗವನ್ನು ಪ್ರೀತಿಸ್ತಾರೆ. ಉದ್ಯೋಗಕ್ಕಾಗಿ ಎಷ್ಟು ದೂರ ಆದರೂ ಕೂಡ ಹೋಗುವಂಥವ್ರು, ಕೆಲವೊಮ್ಮೆ ವಿದೇಶಕ್ಕೆ ಹೋಗಿ ಕೂಡ ಕೆಲಸ ಮಾಡುವಂಥವ್ರು ಆಗಿರ್ತಾರೆ. ಒಟ್ಟಾರೆ ಮನೆಯಿಂದ ದೂರ ಹೋಗಿ ಕೆಲಸ ಮಾಡಬೇಕು ಅನ್ನುವಂಥ ಒಂದು ಮನಸ್ಸು ಅವರಿಗಿರುತ್ತೆ. ಇನ್ನು ಯಾವುದೇ ರೀತಿಯ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಅವರು ಉದ್ಯೋಗವನ್ನು ಹೊಂದಿರ್ತಾರೆ. ಇನ್ನು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳನ್ನು ಇಡುವಂಥದ್ದಾಗಲಿ, ಫಾಸ್ಟ್ ಫುಡ್ಗಳನ್ನು ತಯಾರು ಮಾಡಿ ಸಪ್ಲೈ ಮಾಡುವಂಥವ್ರು ಅಥವಾ ಮಾಂಸಾಹಾರಿ ವಸ್ತುಗಳನ್ನು ಅಥವಾ ಪದಾರ್ಥಗಳನ್ನು ಸಿದ್ಧಪಡಿಸುವಂಥವ್ರು, ಇಂಥವ್ರಿಗೆ ವಿಶೇಷವಾಗಿ ರಾಹುವಿನ ಸಂಪರ್ಕ ಶನಿಯ ಜೊತೆಯಲ್ಲಿದೆ ಅಂತ ಹೇಳಿ ಅರ್ಥೈಸ್ಬೋದು. ಹಾಗಾಗಿ ದೊಡ್ಡ ಮಟ್ಟದಲ್ಲೇ ಯಾರು ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾರೆ ಅಂಥವ್ರಿಗೆ ಇಲ್ಲಿ ಶನಿ ಮತ್ತು ರಾಹುವಿನ ಯುತಿ ಇದ್ದೇ ಇರುತ್ತೆ. ಇನ್ನು ಶನಿ ಮತ್ತು ಕೇತುವಿನ ಸಂಪರ್ಕ ಬಂದಾಗ ಅಥವಾ ಯುತಿಯಲ್ಲಿ ಜಾತಕರು ವಿಶೇಷವಾಗಿ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡ್ತಾರೆ. ಇಲ್ಲಿ ಬೋರ್ವೆಲ್ ಕೊರೆಯುವಂಥದ್ದು ಇರ್ಬೋದು, ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವಂಥದ್ದು, ರಹಸ್ಯವಾದಂತಹ ಕೆಲಸಗಳನ್ನು ಮಾಡುವಂಥದ್ದು, ಗೂಢಚಾರಿಕೆ ಇರ್ಬೋದು, ರಾಯಭಾರಿಗಳಾಗಿ ಕೆಲಸ ಮಾಡುವಂಥದ್ದು ಇರ್ಬೋದು, ಇಲ್ಲ ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ, ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲಸವನ್ನು ನಿರ್ವಹಣೆ ಮಾಡುವಂಥವ್ರು. ಹಾಗಾಗಿ ಇಲ್ಲಿ ಉದ್ಯೋಗದಲ್ಲಿ ಶನಿಯನ್ನು ನಾವು ಮುಖ್ಯವಾಗಿ ಗಮನದಲ್ಲಿಟ್ಕೊಂಡು ಈ ಶನಿಯ ದೃಷ್ಟಿ ಯಾವ ಗ್ರಹದ ಮೇಲಿದೆ ಅಥವಾ ಯಾವ ಗ್ರಹ ಶನಿ ಗ್ರಹದ ಜೊತೆಯಲ್ಲೇ ಒಂದೇ ಮನೆಯಲ್ಲಿ ಸ್ಥಿತರಾಗಿದ್ದಾರೆ ಅನ್ನುವಂಥದ್ರ ಮೇಲೆ ಇಲ್ಲಿ ನಾವು ಅವರ ಉದ್ಯೋಗ, ಅವರ ವೃತ್ತಿಯನ್ನು ನಿಷ್ಕರ್ಷೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದೇವೆ. ಇನ್ನು ನಿಮ್ಮ ಜನ್ಮಕುಂಡಲಿ ಏನಾದರೂ ನಿಮ್ಮ ಜೊತೆಯಲ್ಲಿದ್ದರೆ ಇಲ್ಲಿ ಶನಿಯ ದೃಷ್ಟಿ ಅಥವಾ ಶನಿಯ ಯುತಿ ಯಾವ ಗ್ರಹಗಳ ಜೊತೆಯಲ್ಲಿದೆ ಅನ್ನುವಂಥದ್ದನ್ನು ನೋಡಿ, ಅದಕ್ಕೆ ಸಂಬಂಧಪಟ್ಟಂತಹ ಉದ್ಯೋಗ ನಿಮಗೆ ಸಿಕ್ಕಿದೆಯೇ, ಅಂಥದ್ದನ್ನೇ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥದ್ದನ್ನು ನೋಡಿ. ಒಂದು ವೇಳೆ ಅದೇ ರೀತಿಯ ಉದ್ಯೋಗ ನಿಮಗೆ ಪ್ರಾಪ್ತಿಯಾಗಿದ್ದರೆ ಉದ್ಯೋಗದಲ್ಲಿ ನಿಮಗೆ ತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ. ಒಂದು ವೇಳೆ ನಿಮ್ಮ ಈ ಶನಿ ಮತ್ತು ಬೇರೆ ಗ್ರಹಗಳ ಯುತಿ ಬೇರೆ ರೀತಿಯಲ್ಲೇ ಇದ್ದು ನೀವು ಬೇರೊಂದು ರೀತಿಯಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ದರೆ ಆ ಕೆಲಸದಲ್ಲಿ ನಿಮಗೆ ಸಮಾಧಾನ ಇರಲ್ಲ, ತೃಪ್ತಿ ಇರಲ್ಲ. ಹಾಗಾಗಿ ಸದಾಕಾಲ ಆ ಕೆಲಸವನ್ನು ಬದಲಾವಣೆ ಮಾಡಲೇಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇರ್ತೀರಿ. ಇಂತಹ ಸನ್ನಿವೇಶಗಳು ಬರುವಂಥದ್ದು ನಿಮ್ಮ ಜಾತಕದಿಂದ ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯವಿದೆ. ಹಾಗಾಗಿ ಇಲ್ಲಿ ಶನಿಯ ಜೊತೆಯಲ್ಲಿ ಶನಿ ಇಲ್ಲಿ ಕರ್ಮಕಾರಕನಾಗಿರೋದ್ರಿಂದ ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಶನಿಯ ಪ್ರಭಾವ ಬಹಳ ದೊಡ್ಡದಾಗಿರುತ್ತೆ. ಅದನ್ನು ಗಮನಿಸ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳ ಆಯ್ಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುವಂಥ ದಿನ. ಅದರಲ್ಲೂ ಈ ದಿನ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತೆ. ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಚಟುವಟಿಕೆಗಳಿಗೆ ತುಂಬ ಸಪೋರ್ಟ್ ಅನ್ನುವಂಥದ್ದು ಸಿಕ್ಕತ್ತೆ. ಅದು ಮನೆಯಿಂದ ಸಪೋರ್ಟ್ ಇದೆ, ಹೊರಗಿನವರ ಸಪೋರ್ಟ್ ಇದೆ, ನಿಮ್ಮ ಬಂಧು ಮಿತ್ರರು ಕೂಡ ನಿಮ್ಮ ಜೊತೆ ಕೈ ಜೋಡಿಸುವಂಥವ್ರು ಇದ್ದಾರೆ. ಹಾಗಾಗಿ ಈ ದಿನ ಕೆಲಸದ ಬಗ್ಗೆ ತುಂಬ ಉತ್ಸಾಹದಲ್ಲಿ, ತುಂಬ ಆತುರದಲ್ಲಿರುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಹಾಗೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ಉತ್ತಮ ಪ್ರತಿಫಲ ಸಿಕ್ಕದಾಗ ಮನಸ್ಸಿಗೆ ಸಮಾಧಾನ ಇದೆ, ಸಂತೋಷ ಇದೆ. ಹಾಗೆ ಈ ದಿನ ಖರ್ಚು ವೆಚ್ಚ ಆಗುವಂತಹ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ತೃಪ್ತಿ ಇರುತ್ತೆ. ಹಾಗಾಗಿ ಈ ದಿನ ಶ್ರಮಪಟ್ಟು ಹೆಚ್ಚು ಜವಾಬ್ದಾರಿಯುತವಾದಂಥ ಕೆಲಸಗಳನ್ನು ಹೊರುವಂಥ ಸಾಧ್ಯತೆ ಇದೆ. ಅಲ್ಲಿ ಸ್ವಲ್ಪ ಕಾರ್ಯಭಾರದ ಒತ್ತಡ ಉಂಟಾಗುವಂಥದ್ದಿದೆ. ಆ ಸಂದರ್ಭದಲ್ಲಿ ನೀವು ಹಿರಿಯರ, ಅನುಭವಸ್ಥ ಅಥವಾ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ವ್ಯಾಪಾರ ವ್ಯವಹಾರಗಳು ಈ ದಿನ ವಿಸ್ತರಣೆಯಾಗುವಂಥ ಸಾಧ್ಯತೆ ಕೂಡ ಇದೆ. ವ್ಯಾಪಾರದಲ್ಲಿ ಪ್ರಮುಖವಾದ ನಿರ್ಧಾರವೊಂದನ್ನು ಕೈಗೊಳ್ಳುವಂಥದ್ದು ಈ ದಿನ. ಅದಕ್ಕಾಗಿಯೇ ಮುಂದೆ ಆಗುವಂಥ ಕೆಲವೊಂದು ಬೆಳವಣಿಗೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ಈ ದಿನ ತುಂಬ ಮಹತ್ವದ ದಿನ ಆಗುತ್ತೆ. ಏಕೆಂದರೆ ಒಂದು ಒಳ್ಳೆಯ ಅತ್ಯುತ್ತಮವಾದಂಥ ಒಂದು ತೀರ್ಮಾನ ಈ ದಿನವೇ ಆಗುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಈ ದಿನಕ್ಕಾಗಿ ನೀವು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ರಿ, ಅದು ಈ ದಿನ ಫಲಿಸಿದೆ, ಒಳ್ಳೆಯದಾಗುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಮಹಾಗಣಪತಿಯನ್ನು ಈ ದಿನ ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವ್ರಿಗೂ ಕೂಡ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆಗಳು ಇರುವಂಥದ್ದು. ಅಂದರೆ ಒಂದು ರೀತಿಯಲ್ಲಿ ಸಂತೋಷ ಇದೆ, ಕೆಲಸ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ. ಅದರಲ್ಲೂ ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮ ಕೆಲಸ ಕಾರ್ಯಗಳನ್ನು ತೀವ್ರವಾಗಿ ಗಮನಿಸ್ತಾ ಇರ್ತಾರೆ, ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗಾಗಿ ಇನ್ನೂ ಹೆಚ್ಚು ಉತ್ಸಾಹದಿಂದ ವೃತ್ತಿಪರವಾದಂಥ ಕೆಲಸಗಳಲ್ಲಿ ಈ ದಿನ ನೀವು ಮುಂದುವರಿಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನ ನೀವು ಪ್ರಮುಖವಾದಂಥ ಒಂದು ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದಿದೆ. ಇದು ನಿಮ್ಮ ಒಂದು ವೃತ್ತಿಗಾಗಲಿ ವ್ಯಾಪಾರಕ್ಕಾಗಲಿ ಒಂದು ರೀತಿಯ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿನೇ ಈ ದಿನ ನಿಮ್ಮ ಬಂಧುಗಳಿಂದಲೋ ಮಿತ್ರರಿಂದಲೋ ಪಡ್ಕೊಳ್ಳುವಂಥ ಈ ಒಂದು ವಿಶೇಷ ಸುದ್ದಿ ಏನಿದೆ, ಇದು ಅಗತ್ಯವಾಗಿ ನಿಮಗೆ ಬೇಕಾಗಿರುವಂಥ ಒಂದು ಸುದ್ದಿ. ಇಲ್ಲಿಂದ ನೀವು ಹಲವು ವಿಧದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಒಂದು ವೃತ್ತಿ ಅಥವಾ ನಿಮ್ಮ ಉದ್ಯೋಗದ ಅನಾವರಣ ಇಲ್ಲಿಂದ ಆರಂಭ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ ಅನಿರೀಕ್ಷಿತವಾದಂಥ ಬೆಳವಣಿಗೆ, ಅನಿರೀಕ್ಷಿತವಾದಂಥ ಒಂದು ಲಾಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಈ ದಿನ ನೀವು ನಿಮ್ಮಲ್ಲದಲ್ಲದ ವಿಚಾರಗಳಿಗಾಗಲಿ ನಿಮ್ಮದಲ್ಲದ ವಸ್ತುಗಳಿಗಾಗಲಿ ಹೆಚ್ಚು ಪ್ರಯತ್ನ ಪಡಬೇಡಿ. ಏಕೆಂದರೆ ಅದು ಬರೋದಿದ್ದರೆ ಬಂದೇ ಬರುತ್ತೆ, ಬರಲ್ಲ ಅಂದರೆ ಅದು ನಿಮ್ಮದಲ್ಲ. ಇಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಅದಕ್ಕಾಗಿ ಹೆಚ್ಚು ಶ್ರಮ ಪಡಬೇಡಿ. ಹಾಗಾಗಿ ಯಾವುದು ಜೊತೆಯಲ್ಲಿದೆ, ಯಾವುದು ನಿಮ್ಮ ಹತ್ತಿರದಲ್ಲಿದೆ ಅಂಥದ್ದರ ಕಡೆಗೆ ಹೆಚ್ಚು ಗಮನ ಕೊಡಿ. ಹಾಗಾಗಿ ಕೈಯಲ್ಲಿ ಇರುವಂಥದ್ದನ್ನು ಬಿಟ್ಟು ಕೈಯಲ್ಲಿ ಇಲ್ಲದೇ ಇರುವಂಥದ್ದಕ್ಕೆ ಹುಡುಕುವಂಥ ಒಂದು ಪ್ರಯತ್ನ ಮಾಡಬೇಡಿ. ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಇರಲ್ಲ. ಇನ್ನು ಈ ದಿನ ಮನೆ ವಾರ್ತೆಯ ಖರ್ಚು ಮಿತಿಮೀರುವಂಥದ್ದು ಇದೆ. ಅಂದರೆ ಮನೆಗಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥದ್ದಿದೆ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿಧಾನವಾದಂಥ ಒಂದು ಪ್ರಗತಿ ಇರುತ್ತೆ. ಆದರೆ ನೀವು ಅದಕ್ಕಾಗಿ ಹೆಚ್ಚು ಆತುರ ಪಡಬೇಡಿ, ಆತುರದ ತೀರ್ಮಾನಕ್ಕೆ ಬದ್ಧರಾಗಬೇಡಿ. ಈ ದಿನ ನಿಧಾನ ಆದರೂ ಪರವಾಗಿಲ್ಲ, ತೃಪ್ತಿದಾಯಕವಾದಂಥ ಒಂದು ಫಲಿತಾಂಶ ಮುಂದೆ ಸಿಕ್ಕತ್ತೆ. ತಾಳ್ಮೆಯಿಂದ ಇರಿ. ಇನ್ನು ಈ ದಿನ ದೂರದ ಪ್ರಯಾಣದ ಸೂಚನೆಗಳು ಕೂಡ ಇರುವಂಥದ್ದಿದೆ. ಆದರೆ ಆ ಒಂದು ಪ್ರಯಾಣ ನಿಮಗೆ ಅಷ್ಟೊಂದು ಸುಖವನ್ನು ತರಲ್ಲ, ಜಾಗ್ರತೆ. ಇನ್ನು ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆ ಈ ದಿನ ನಿಮಗೆ ಕೆಲವೊಂದು ಭಾವನಾತ್ಮಕವಾದಂಥ ತೊಂದರೆಗಳನ್ನು ಉಂಟು ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಮನೆಯಲ್ಲಿ ಸ್ವಲ್ಪ ನಿರಾಶಾದಾಯಕವಾದಂಥ ಒಂದು ವಾತಾವರಣ ಇರುತ್ತೆ. ಇನ್ನು ಆದಾಯದ ವಿಚಾರದಲ್ಲೂ ಕೂಡ ಈ ದಿನ ಚಿಂತೆ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅದರಲ್ಲೂ ವ್ಯಾಪಾರಸ್ಥರಿಗೆ ಈ ದಿನ ಏನೋ ಒಂದು ಮನೋವಿಕಾರವಾದಂಥ ಒಂದು ಚಿಂತೆ ನಿಮ್ಮನ್ನು ಕಾಡುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸನ್ನು ಕೆಟ್ಟ ಆಲೋಚನೆಗಳತ್ತ ಬಿಡಬೇಡಿ, ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ. ಅದಕ್ಕಾಗಿಯೇ ಈ ದಿನ ಉತ್ತಮರ ಜೊತೆಯಲ್ಲಿ ಇರಬೇಕು. ಹಾಗೆ ಸತ್ಸಂಗವನ್ನು ಮಾಡಬೇಕು, ದೇವಾಲಯ ಭೇಟಿ, ದೇವರ ದರ್ಶನ, ಹಾಗೆ ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿ ತಳೆಯುವಂಥ ಒಂದು ವಿಚಾರಗಳು ನಿಮ್ಮ ಸುತ್ತ ಇರಲಿ. ಧನಾತ್ಮಕವಾಗಿ ಇರಿ, ಈ ದಿನ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯ ಸಾಧನೆಗೆ ನಿಮ್ಮ ಪ್ರೀತಿ ಪಾತ್ರರಿಂದ ಉತ್ತಮವಾದಂಥ ಒಂದು ಬೆಂಬಲ ಸಿಕ್ಕತ್ತೆ. ಹಾಗಾಗಿ ನಿಮಗೆ ಯಾರು ಕೆಲಸ ಕಾರ್ಯಗಳಲ್ಲಿ ಸಪೋರ್ಟಿವ್ ಆಗಿದ್ದಾರೆ ಅಂಥವರೇ ನಿಮ್ಮ ನಿಜವಾದ ಬೆಂಬಲಿಗರು, ಅವರೇ ನಿಮ್ಮ ಬಂಧುಗಳು. ಅದರಲ್ಲಿ ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಸಂಗಾತಿ ಪ್ರಮುಖರಾಗಿ ನಿಲ್ತಾರೆ. ಅವರ ಒಂದು ಶ್ರಮ ಅಥವಾ ಅವರ ಒಂದು ಸಪೋರ್ಟ್ ಏನಿದೆ ಅದನ್ನು ಸ್ವಲ್ಪ ಅಕ್ನಾಲೆಡ್ಜ್ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಆರಂಭ ಮಾಡಿರುವಂಥ ವ್ಯವಹಾರಗಳು ಮಧ್ಯದಲ್ಲೇ ನಿಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಾನಾ ವಿಧದ ಕಾರಣಗಳಿದೆ. ಆದರೆ ನೀವು ಎಲ್ಲ ಕೆಲಸಗಳಿಗೂ ಕೂಡ ಆ ಒಂದೇ ಕಾರಣವನ್ನೇ ಗುರಿ ಮಾಡಿ ತೋರಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಕೂಡ ಒಂದು ಸಕ್ಸಸ್ಗಾಗಲಿ ಅಥವಾ ಫೇಲ್ಯೂರ್ಗಾಗಲಿ ಇರುವಂಥ ಕಾರ್ಯಕಾರಣ ಸಂಬಂಧವನ್ನು ಈ ದಿನ ನೀವು ನೋಡಬೇಕಾಗತ್ತೆ. ಅಲ್ಲಿ ಒಂದು ಸಂಶೋಧನೆ ಮಾಡಬೇಕು, ಒಂದು ರಿಸರ್ಚ್ ಮಾಡಬೇಕು. ಅದಕ್ಕಾಗಿಯೇ ಈ ದಿನ ಹೆಚ್ಚು ಸಮಯವನ್ನು ನೀವು ಮೀಸಲಿಡಬೇಕಾಗತ್ತೆ. ಏಕೆಂದರೆ ಯಾವುದೇ ವಿಶ್ವವಿದ್ಯಾಲಯ ಕೂಡ ನಿಮಗೆ ಇಂಥ ಅನುಭವವನ್ನು ಕಲಿಸಲ್ಲ. ಆದರೆ ಸ್ವತಃ ನೀವೇ ಕಲಿಯುವಂಥ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ನೀವು ಮಾಡುವಂಥ ಆಲೋಚನೆಗಳಾಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳಾಗಲಿ ಸ್ಥಿರವಾಗಿ ಇರಲ್ಲ. ಅದು ತಾತ್ಕಾಲಿಕವಾಗಿ ಇರುವಂಥದ್ದು. ಹಾಗಾಗಿನೇ ಎಲ್ಲ ವಿಚಾರಗಳಲ್ಲೂ ಕೂಡ ನಿಮಗೆ ದೂರದೃಷ್ಟಿ ಅನ್ನುವಂಥದ್ದು ಇರಬೇಕು, ವಿಷನ್ ಇರಬೇಕು. ಇವತ್ತಿಗೆ ನಾಳೆಗೆ ನೀವು ಯೋಚನೆ ಮಾಡುವಂಥದ್ದಲ್ಲ, ಮುಂದಿನ ಭವಿಷ್ಯಕ್ಕೂ ಕೂಡ ನಿಮ್ಮ ಆಲೋಚನೆಗಳಿರಬೇಕು, ಅದಕ್ಕಾಗಿ ಯೋಜನೆಗಳಿರಬೇಕು, ಅದಕ್ಕಾಗಿ ನಿಮ್ಮ ಪ್ರಯತ್ನ ಮುಂದುವರಿಬೇಕಾಗತ್ತೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ರೀತಿಯ ತೀರ್ಮಾನಗಳನ್ನು ಕೈಗೊಳ್ಳಬೇಡಿ, ಫಲಪ್ರದ ಆಗಲ್ಲ. ಇನ್ನು ಈ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸಿದ್ಧಿಸಲ್ಲ. ಅದಕ್ಕಾಗಿಯೇ ದೂರದ ಪ್ರಯಾಣ ಮುಂದೂಡಲ್ಪಡುವಂಥದ್ದಾಗತ್ತೆ, ಇಲ್ಲ ನೀವೇ ಅದನ್ನು ಮುಂದೂಡುವಂಥದ್ದು ಕೂಡ ಉತ್ತಮ. ಇನ್ನು ವಿಶೇಷವಾಗಿ ನಿರುದ್ಯೋಗಿಗಳ ಪ್ರಯತ್ನ ತುಂಬ ನಿಧಾನ ಆಗುತ್ತೆ. ಇದರಿಂದ ಜೀವನದಲ್ಲೇ ಒಂದು ಜಿಗುಪ್ಸೆ, ಬೇಸರ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಯನ್ನು ಬೇರೆಯವರ ಜೊತೆಯಲ್ಲಿ ಕಂಪೇರ್ ಮಾಡಿಕೊಳ್ಬೇಡಿ. ಏಕೆಂದರೆ ಭಗವಂತ ನಿಮಗೇ ಆದಂಥ ಒಂದು ವಿಶೇಷವಾದಂಥ ಕೌಶಲ್ಯಗಳನ್ನು ಕೊಟ್ಟಿದ್ದಾನೆ. ವಿಶೇಷ ಪ್ರತಿಭೆ ಉಳ್ಳಂಥವರು ನೀವು. ಆದರೆ ಅದನ್ನು ನರ್ಚರ್ ಮಾಡಲಿಕ್ಕೆ ನಿಮಗೆ ಸೂಕ್ತವಾದಂಥ ಒಂದು ವಾತಾವರಣ ಸಿಗ್ತಾ ಇಲ್ಲ. ಅದಕ್ಕಾಗಿ ಪ್ರಯತ್ನ ಈ ದಿನ ಮುಂದುವರಿಸಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ವಿಶೇಷವಾದಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ಳುವಂಥ ದಿನ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಈ ದಿನ ನಿಮಗೆ ತೃಪ್ತಿದಾಯಕವಾದಂಥ ಫಲಿತಾಂಶ ಸಿಕ್ಕತ್ತೆ, ಸಕ್ಸಸ್ ಇದೆ. ಅದರಲ್ಲೂ ಈ ದಿನ ನಿರುದ್ಯೋಗಿಗಳಿಗಂತೂ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಅಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ, ನಿಮಗೆ ಮುಂದೆ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಮಿತ್ರರಾಗಲಿ, ಬಂಧುಗಳಾಗಲಿ ಭಿನ್ನಾಭಿಪ್ರಾಯಗಳಿಂದ ದೂರ ಆಗಿದ್ದರೆ ಅವರಲ್ಲಿ ಒಂದು ರಾಜಿ ಮಾಡಿಕೊಳ್ಳುವಂಥದ್ದು, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಈ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಈ ದಿನ ಬರುತ್ತೆ. ಮತ್ತು ನಿಮ್ಮ ಒಂದು ಭಿನ್ನಾಭಿಪ್ರಾಯ ದೂರ ಆಗಿ ಮೊದಲಿನಂತೆ ನಿಮ್ಮ ಸಂಬಂಧ ಮುಂದುವರಿಯುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಅದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನವನ್ನು ಮೊದಲಿಗೆ ನೀವೇ ಮಾಡಬೇಕಾಗತ್ತೆ. ಫಸ್ಟ್ ಮೂವ್ ಯು ಹ್ಯಾವ್ ಟು ಡೂ ಅನ್ನುವಂಥದ್ದು ಇದು ಜ್ಞಾಪಕದಲ್ಲಿಟ್ಕೊಳ್ಳಿ. ಇನ್ನು ವಿಶೇಷವಾಗಿ ಈ ವ್ಯಾಪಾರದಲ್ಲಿ ಇದ್ದಂತಹ ಪೈಪೋಟಿ, ಸ್ಪರ್ಧೆ ಏನಿತ್ತು ಅದು ಈ ದಿನ ಸ್ವಲ್ಪ ಕಡಿಮೆ ಆದಂತೆ ಕಾಣಿಸ್ತಾ ಇದೆ. ಹಾಗಾಗಿ ವ್ಯಾಪಾರಸ್ಥರು ನಿರಾಳವಾಗಿ ನಿಮ್ಮ ಚಟುವಟಿಕೆಗಳನ್ನು ಮುಂದುವರಿಸ್ಬೋದು. ಇನ್ನು ಉದ್ಯೋಗದಲ್ಲೂ ಕೂಡ ಸಮಾಧಾನಕರವಾದಂಥ ಒಂದು ವಾತಾವರಣ ಇರುತ್ತೆ. ಏಕೆಂದರೆ ನಿಮ್ಮ ಮೇಲಧಿಕಾರಿಗಳ ಅನುಗ್ರಹ ಚೆನ್ನಾಗಿದೆ. ಈ ದಿನ ನಿಮ್ಮನ್ನು ಕಾಪಾಡ್ತಾರೆ, ನಿಮಗೆ ಸಲಹೆ ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಹಾಗಾಗಿನೇ ಸಹೋದ್ಯೋಗಿಗಳ ಮಧ್ಯದಲ್ಲಿ ಈ ದಿನ ನಿಮ್ಮ ಒಂದು ಕೌಶಲ್ಯ ಎದ್ದು ಕಾಣಿಸುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಒಂದು ತೀರ್ಮಾನಗಳೇನು ತೆಗೆದುಕೊಂಡಿದ್ದೀರಿ ಅದಕ್ಕೆ ಬದ್ಧರಾಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೊಂದರೆಗಳಿಂದ ಮುಕ್ತಿ ಸಿಕ್ಕುವಂಥ ದಿನ. ಅದರಲ್ಲೂ ಸಣ್ಣ ಪುಟ್ಟ ತೊಂದರೆಗಳು, ದೊಡ್ಡ ತೊಂದರೆಗಳು ಬಗೆಹರಿಯಲ್ಲ. ಆದರೆ ಈ ಸಣ್ಣ ತೊಂದರೆಗಳೇ ನಿಮ್ಮನ್ನು ಹೆಚ್ಚು ಬಾಧಿಸ್ತಾ ಇರುವಂಥದ್ದು, ಅದು ಈ ದಿನ ನಿವಾರಣೆಯ ಹಂತಕ್ಕೆ ಬರುತ್ತೆ. ಇಲ್ಲಿ ಸಮಾಧಾನ. ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂಥದ್ದು ಈ ದಿನ ನಿಮ್ಮ ಅನಿಸಿಕೆಯಂತೆಯೇ ನಿಮ್ಮ ಪರವಾದಂಥ ತೀರ್ಪು ತಂದು ಕೊಡುವಂಥದ್ದು ಇರುತ್ತೆ. ಇನ್ನು ಶತ್ರುಗಳ ಕಾಟ ಅಷ್ಟಾಗಿ ಇಲ್ಲ. ಏಕೆಂದರೆ ಈ ದಿನ
ನಿಮ್ಮ ಒಂದು ಕಾರ್ಯವೈಖರಿಯನ್ನು, ನಿಮ್ಮ ಮನಸ್ಥಿತಿಯನ್ನು ಕಂಡು ಅವರು ಕೂಡ ನಿಮ್ಮ ಜೊತೆ ಕೈ ಜೋಡಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅಪರಿಚಿತರ ಜೊತೆ ಕೂಡ ಈ ದಿನ ಕೆಲಸಗಳನ್ನು ಗೆಲ್ತೀರಿ. ಅವರ ಸಹಕಾರಗಳನ್ನು ಕೂಡ ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇದೆ. ಇನ್ನು ಈ ದಿನ ಮನೆಯಲ್ಲಿ ಸಮಾಧಾನಕರವಾದಂಥ ಒಂದು ವಾತಾವರಣ ಇದೆ. ಅದಕ್ಕಾಗಿಯೇ ಕೆಲಸದಲ್ಲಿ ಈ ದಿನ ನಿಮಗೆ ತುಂಬ ಉತ್ಸಾಹ ಇರುತ್ತೆ. ಇನ್ನು ಈ ದಿನ ಅಲ್ಪ ಯಶಸ್ಸಿನಿಂದ ಮೈಮರಿಬೇಡಿ. ಯಾಕೆಂದರೆ ನಿಮ್ಮ ಸಾಧನೆ ಮಾಡಬೇಕಾಗಿರುವಂಥದ್ದು ಇನ್ನೂ ಇದೆ. ಸ್ಕೈ ಇಸ್ ದಿ ಲಿಮಿಟ್ ಅನ್ನುವಂಥದ್ದು ನಿಮ್ಮ ಗುರಿಯಾಗಬೇಕಾಗತ್ತೆ. ಹಾಗೆ ಈ ದಿನ ದೂರದ ಪ್ರಯಾಣದ ಸಾಧ್ಯತೆ ಇದ್ದು, ಪ್ರಯಾಣದ ಒಂದು ಫಲ ಏನಿದೆ ಅದು ನಿಮಗೆ ಫೇವರಬಲ್ ಆಗಿರುತ್ತೆ. ಆ ಪ್ರಯಾಣ ನಿಮಗೆ ಸಂತೋಷವನ್ನು ತರುತ್ತೆ, ತೃಪ್ತಿಯನ್ನು ತರುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರ ಭೇಟಿ ಕೂಡ ಈ ಸಂದರ್ಭದಲ್ಲೇ ಆಗುವಂಥದ್ದು, ಅದು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ, ಮನರಂಜನೆಯನ್ನು ಕೂಡ ತರುತ್ತೆ. ಒಟ್ಟಾರೆ ಈ ದಿನದ ಪ್ರತಿಯೊಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಅನುಭವ ಹೆಚ್ಚಾಗುವಂಥದ್ದು ಇದೆ, ಸಂತೋಷ ಇದೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನೀವು ಖುದ್ದು ಪರಿಶೀಲನೆ ಮಾಡಿ ನಂತರ ಅದನ್ನು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ಸಾಧ್ಯ ಆದರೆ ಸ್ವಲ್ಪ ತುಳಸಿಯನ್ನು ಪೂಜೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲಸ ಕಾರ್ಯದಲ್ಲಿ ಏನೋ ಒಂದು ಅಡ್ಡಿ ಆತಂಕಗಳು ಬರುವಂಥದ್ದಿದೆ. ಅದು ನಿಮ್ಮಿಂದ ಅಲ್ಲ, ನಿಮ್ಮ ಮನಸ್ಥಿತಿಯಿಂದ ಅಲ್ಲ, ಬಾಹ್ಯವಾದಂತಹ ಒಂದು ಒತ್ತಡಗಳು ಬರುತ್ತೆ. ಇದರಿಂದ ಕೆಲಸಗಳು ಅಲ್ಲೇ ನಿಲ್ಲುವಂಥದ್ದು. ಕೆಲವು ಕೆಲಸಗಳನ್ನು ನೀವೇ ಮುಂದೂಡ್ತೀರಿ, ಇಲ್ಲ ಅರ್ಧಂಬರ್ಧಾಗಿ ಕೆಲಸಗಳು ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಕೆಲವು ಕೆಲಸಗಳಲ್ಲಿ, ವ್ಯವಹಾರಗಳಲ್ಲಿ ತುಂಬ ವಿಳಂಬ ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಕಣ್ಣೆದುರಿಗೆ ಕೆಲಸಗಳು ವಿಳಂಬಕ್ಕೆ ಒಳಗಾದಾಗ ನಿಮಗೆ ಒಂದು ರೀತಿಯಲ್ಲಿ ಫ್ರಸ್ಟ್ರೇಷನ್ ಶುರುವಾಗುವಂಥದ್ದು. ಹಾಗಾಗಿನೇ ಈ ದಿನ ಆತುರಾತುರವಾಗಿ ಕೆಲವೊಮ್ಮೆ ಮಾತುಗಳ ಮೂಲಕ ನಿಮ್ಮ ಕೋಪವನ್ನು ಹೊರಹಾಕುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸನ್ನು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಹಣಕಾಸಿನ ತೊಂದರೆ ಕೂಡ ಈ ಗಾಯಕ್ಕೆ ಉಪ್ಪು ಸುರಿದಂತೆ ಆಗುತ್ತೆ. ಹಾಗಾಗಿನೇ ಇಲ್ಲಿ ಆ ತೊಂದರೆಗಳಿಂದಲೇ ಮನಸ್ಸಿಗೆ ಒಂದು ರೀತಿಯಲ್ಲಿ ಜಿಗುಪ್ಸೆ ಉಂಟಾಗುವಂಥದ್ದು. ಇನ್ನು ವಿಶೇಷವಾಗಿ ನಿಮ್ಮ ಪ್ರಯಾಣ ಕೂಡ ಮುಂದೂಡಲ್ಪಡುವಂಥ ಸಂದರ್ಭ. ಕೈಗೆ ಒಂದು ತುತ್ತು ಬಾಯಿಗಿಲ್ವಲ್ಲ ಅನ್ನುವಂಥ ಒಂದು ನಿರಾಸೆ ಈ ದಿನ ಉಂಟಾಗುವಂಥದ್ದಿದೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾನಸಿಕವಾದಂತಹ ನೆಮ್ಮದಿಗೂ ಕೂಡ ಭಂಗ ಬರುವಂಥದ್ದು. ಹಾಗಾಗಿ ಯಾವುದೋ ಒಂದು ವಿಚಾರ, ಈಗಾಗಲೇ ಮರೆತು ಹೋಗಿರುವಂಥ ವಿಚಾರ ಮತ್ತೆ ಅದು ಸರ್ಫೇಸ್ ಆಗುವಂಥದ್ದು, ಮತ್ತೆ ಅದು ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಮಾನಸಿಕವಾಗಿ ನೆಮ್ಮದಿ ಕೂಡ ಇಲ್ಲ, ಜೊತೆಗೆ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕೂಡ ಇರಲ್ಲ. ಇದೆಲ್ಲವನ್ನು ಗಮನಿಸಿದ್ರೆ ಈ ದಿನ ನೀವು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕದೇ ಇರುವಂಥದ್ದು ಉತ್ತಮ. ಇನ್ನು ಈ ದಿನ ಯಾವುದೇ ರೀತಿಯ ವ್ಯವಹಾರಗಳು, ಹಣಕಾಸಿನ ವ್ಯವಹಾರಗಳು ಅದನ್ನು ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಏಕೆಂದರೆ ಈ ದಿನ ಮಿಶ್ರ ಫಲಿತಾಂಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರೋದರಿಂದಲೇ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ನೀವು ಆರಂಭ ಮಾಡಿರುವಂಥ ಕೆಲಸ ಕಾರ್ಯಗಳೇ ನಿಮಗೆ ಸಮಾಧಾನವನ್ನು ತರಲ್ಲ. ಹಾಗಾಗಿ ಆ ಕೆಲಸವನ್ನು ಮತ್ತೆ ಮರು ಆರಂಭ ಮಾಡುವಂಥದ್ದು ಇರುತ್ತೆ. ಏಕೆಂದರೆ ಅದರಲ್ಲಿ ಒಂದು ಕ್ವಾಲಿಟಿ ಬರಬೇಕು, ಅದು ಹೆಚ್ಚು ಪ್ರಸಿದ್ಧವಾಗಬೇಕು ಅಥವಾ ಜನಮನ್ನಣೆಯನ್ನು ಗಳಿಸಬೇಕು ಅನ್ನುವಂಥ ವಿಚಾರದಲ್ಲಿ ಮಾಡಿದ ಕೆಲಸವನ್ನೇ ಮತ್ತೆ ಮತ್ತೆ ಮಾಡುವಂಥ ಸಾಧ್ಯತೆಗಳು ಇರುತ್ತೆ. ಇದರಿಂದ ಸಮಯ ವ್ಯರ್ಥ, ಹಣಕಾಸಿನ ವಿಚಾರಗಳು ನಷ್ಟ ಆಗುವಂಥದ್ದು. ಹಾಗೆ ಈ ದಿನ ಒಲ್ಲದ ಮನಸ್ಸಿನಿಂದಲೇ ಕೆಲವೊಂದು ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತೀರಿ. ಇಲ್ಲೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ತಾಯಿಯವರಿಂದ ಕೂಡ ನಿಮಗೆ ಸಲಹೆ ಮಾರ್ಗದರ್ಶನ ಅನ್ನುವಂಥದ್ದು ಸಿಕ್ಕತ್ತೆ. ಅಥವಾ ತಾಯಿ ಸ್ಥಾನದಲ್ಲಿರುವಂಥವರಾದರೂ ನಿಮಗೆ ಒಂದು ಬುದ್ಧಿ ಮಾತನ್ನು ಹೇಳುವಂಥದ್ದು ಇದೆ. ಆದರೆ ಅದನ್ನು ಕೇಳುವಷ್ಟು ನಿಮಗೆ ತಾಳ್ಮೆ ಇರಲ್ಲ. ಹಾಗಾಗಿನೇ ಈ ದಿನ ನಷ್ಟದಲ್ಲಿ ನಷ್ಟ ಉಂಟಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ದೂರದ ಪ್ರಯಾಣ
ಆ ಪ್ರವಾಸ ಸಂಚಾರ ಏನಿದೆ ಅದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥದ್ದು. ಹಾಗಾಗಿ ಅಂಥ ವಿಚಾರಗಳಲ್ಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿರಿ. ಇನ್ನು ಬೆಲೆ ಬಾಳುವ ವಸ್ತುಗಳನ್ನಾಗಲಿ, ದಾಖಲೆ ಪತ್ರಗಳನ್ನಾಗಲಿ ಅಥವಾ ನಿಮ್ಮ ಒಂದು ವೈಯಕ್ತಿಕ ವಸ್ತುಗಳೇನಿದೆ ಅದನ್ನು ಬೇರೆಯವರಿಗೆ ಇದನ್ನು ಕೊಡಬೇಡಿ, ಬಳಸಲಿಕ್ಕೆ ಕೊಡಬೇಡಿ, ಉಪಯೋಗಕ್ಕೆ ಕೊಡಬೇಡಿ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಅತಿಯಾದಂಥ ಆತ್ಮವಿಶ್ವಾಸ ಕೂಡ ನಿಮಗೆ ಕೇಡನ್ನು ತರುತ್ತೆ. ಕೆಲವರನ್ನು ಅತಿಯಾಗಿ ನಂಬುತ್ತೀರಿ, ಡಿಪೆಂಡೆನ್ಸಿ ಜಾಸ್ತಿ, ಇದರಿಂದ ಕೂಡ ನಿಮಗೆ ನಿರಾಸೆ ಉಂಟಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಹಣೆ ಬರಹವನ್ನೇ ಈ ದಿನ ನೀವು ಪರೀಕ್ಷೆ ಮಾಡಲಿಕ್ಕೆ ಹೊರಡುವಂಥ ಸಾಧ್ಯತೆ ಇರುತ್ತೆ. ಇವೆಲ್ಲವೂ ಕೂಡ ನಿಮಗೆ ಪ್ರಾಕ್ಟಿಕಲ್ ಆಗಿ ಕಾಣಿಸಲ್ಲ. ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ದೇವಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕೂಡ ಅದು ಸ್ಥಿರವಾದಂಥ ಫಲಿತಾಂಶವನ್ನು ನಿಮಗೆ ತಂದುಕೊಡುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ನೆನ್ನೆಗಿಂತ ಉತ್ತಮವಾಗಿರುತ್ತೆ. ಆದರೆ ಅದನ್ನು ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಅತಿಯಾದ ಜಾಗ್ರತೆಯ ಅಗತ್ಯತೆ ಈ ದಿನ ಇದ್ದೇ ಇರುತ್ತೆ. ಇನ್ನು ಗ್ರಹಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ನೀವು ಮಾಡಿದಂಥ ಪ್ರಯತ್ನಗಳು ಯಶಸ್ಸನ್ನು ತರುತ್ತೆ. ಅದನ್ನೇ ಮುಂದುವರಿಸಿ. ಏಕೆಂದರೆ ಈ ಗ್ರಹಗತಿಗಳು ಯಾವಾಗಲೂ ಕೂಡ ಒಂದೇ ಸಮನಾಗಿಲ್ಲದಂಥ ಸಂದರ್ಭದಲ್ಲಿ ಯಾವಾಗ ನಿಮಗೆ ಅನುಕೂಲ ಆಗುತ್ತೋ ಆಗ ಒಳ್ಳೆಯ ಕೆಲಸಗಳನ್ನು ಆರಂಭ ಮಾಡಿಬಿಡಬೇಕು. ಗಾಳಿ ಬಂದಾಗ ತೂರಿಕೊಳ್ಬೇಕು, ಅದು ಬುದ್ಧಿವಂತರ ಲಕ್ಷಣ. ಇನ್ನು ಈ ದಿನದಲ್ಲಿ ನಿಂತು ಹೋದಂತಹ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೇನಿದೆ ಅದು ಸ್ವಲ್ಪ ಮಟ್ಟಿಗೆ ಚಾಲನೆಯನ್ನು ಕಾಣುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳ ಕಡೆ ಸ್ವಲ್ಪ ಗಮನ ಕೊಡಿ. ಅದರಲ್ಲೂ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳು ಅದು ಯಶಸ್ಸನ್ನು ಕಾಣುತ್ತೆ. ಇನ್ನು ಈ ದಿನ ಆರೋಗ್ಯ ಸಮಸ್ಯೆ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ರಿಲ್ಯಾಕ್ಸ್ ಆಗುವಂಥದ್ದು, ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಚೇತರಿಕೆ ಅನ್ನುವಂಥದ್ದು ಕಾಣಿಸುತ್ತೆ. ಹಾಗಾಗಿ ಈ ದಿನ ನೀವು ಹೊಸ ಹೊಸ ಕಾರ್ಯಗಳತ್ತ, ಚಟುವಟಿಕೆಗಳತ್ತ ಗಮನ ಹರಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನೆಯಲ್ಲಿ ಕೆಲವೊಂದು ಆನಂದದ ಘಟನೆಗಳು ಕೂಡ ನಡೆಯುವಂಥದ್ದು ಇದೆ. ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಕ್ಕುವಂಥ ವಿಚಾರಗಳು ಇರುವಂಥದ್ದು. ಹಾಗಾಗಿ ವ್ಯಾಪಾರದಲ್ಲಿ ಪ್ರಗತಿ ಇದೆ. ನೀವು ಮಾಡುವಂಥ ಒಂದು ಉದ್ಯೋಗದಲ್ಲಿ ನಿಮಗೆ ಸಮಾಧಾನ ಇದೆ, ಧನಲಾಭ ಕೂಡ ಇದೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ತುಂಬ ಸಮಾಧಾನವನ್ನು ತರುತ್ತೆ. ನಿಮ್ಮ ಕಾರ್ಯ ಸಿದ್ಧಿ ಉಂಟಾಗುವಂಥ ಒಂದು ವಿಶೇಷ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಪಾರ್ವತಿ ಪರಮೇಶ್ವರರನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಕಾಣುವಂಥ ದಿನ. ಏಕೆಂದರೆ ಅಗತ್ಯಕ್ಕೆ ತಕ್ಕಷ್ಟು ಅಥವಾ ಈ ಸಮಯಕ್ಕೆ ತಕ್ಕಂಥ ಒಂದು ಬೆಂಬಲ ನಿಮ್ಮ ಸ್ನೇಹಿತರಿಂದಲಾಗಲಿ ಬಂಧುಗಳಿಂದಲಾಗಲಿ ನೀವು ಪಡ್ಕೊಳ್ಳಲ್ಲ. ಅಂಥವ್ರಿಗೆ ಈ ದಿನದಲ್ಲಿ ಬಹಳಷ್ಟು ಮಣೆ ಹಾಕಿದ್ದೀರಿ, ಬಹಳಷ್ಟು ಸಪೋರ್ಟ್ ಮಾಡಿದ್ದೀರಿ. ಆದರೆ ನಿಮ್ಮ ಕಷ್ಟಕ್ಕೆ, ನಿಮ್ಮ ಅಗತ್ಯಕ್ಕೆ ಅವ್ರು ಯಾರೂ ಬರಲಿಲ್ವಲ್ಲ ಅನ್ನೋಂಥ ಒಂದು ಕೊರಗು ನಿಮ್ಮನ್ನು ಕಾಡುತ್ತೆ. ಹಾಗಾಗಿ ಸಮಸ್ಯೆಗೆ ಮತ್ತೊಂದು ಸಮಸ್ಯೆ ಆಡಾನಾಗುವಂಥದ್ದು ಈ ದಿನ. ಹಾಗೆ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಒಂದು ಪ್ರಯತ್ನ ಕೂಡ ಕೆಲವೊಮ್ಮೆ ಪ್ರಶ್ನಾರ್ಹವಾಗಿ ಇರುವಂಥದ್ದು. ಮೇಲಧಿಕಾರಿಗಳು ಕೂಡ ನಿಮ್ಮನ್ನು ಪ್ರಶ್ನೆ ಮಾಡ್ತಾರೆ. 99 ಒಳ್ಳೆಯ ಕೆಲಸಗಳನ್ನು ಮರೆತು ಯಾವುದೋ ಒಂದು ಸಣ್ಣ ಕೆಲಸ ಆಗಿಲ್ಲ, ಅದರ ಕಡೆ ಅವರ ಗಮನ ಇರುತ್ತೆ. ಅದನ್ನೇ ಎತ್ತಿ ಹೇಳುವಂಥದ್ದು, ಅದನ್ನೇ ಅವರು ಬಂಡವಾಳ ಮಾಡಿಕೊಳ್ಳುವಂಥದ್ದು, ಅದೇ ಅಸ್ತ್ರ ಅವರಿಗೆ. ಅಂಥ ಒಂದು ಸಂದರ್ಭ ಈ ದಿನ ಒದಗಿ ಬರ್ಬೋದು. ಸ್ವಲ್ಪ ಅಲರ್ಟ್ ಆಗಿರಿ. ಹಾಗೆ ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ಯಾರೊಂದಿಗೂ ಕೂಡ ವಾದ ವಿವಾದಗಳಲ್ಲಿ ತೊಡಗಬೇಡಿ. ಅಂದರೆ ಈ ಮಾತುಕತೆ, ಚರ್ಚೆ ಇತ್ಯಾದಿಗಳಲ್ಲಿ ಭಾಗವಹಿಸಬೇಡಿ ಈ ದಿನ. ಹಾಗೆ ಈ ದಿನ ನಿಮ್ಮದು ತಪ್ಪು ಅಂತ ಅನಿಸಿದ್ರೆ ಅದನ್ನು ಒಪ್ಪಿಕೊಳ್ಳುವಂಥದ್ದು ದೊಡ್ಡತನ. ಹಾಗಾಗಿ ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ದೊಡ್ಡ ಮನುಷ್ಯರಾಗಬೇಕು. ದೊಡ್ಡ ಹೃದಯವಂತಿಕೆಯನ್ನು ಈ ದಿನ ನೀವು ತೋರಿಸ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಈ ದಿನ ಎಲ್ಲ ಕಡೆ ನಿಮಗೆ ಸ್ವಲ್ಪ
ಋಣಾತ್ಮಕವಾದಂಥ ಒಂದು ವಾತಾವರಣ ಇರುತ್ತೆ, ನೆಗೆಟಿವ್ ಫೀಲಿಂಗ್ಸ್ ಬರುವಂಥ ದಿನ. ಹಾಗೆ ಆ ಎನ್ವಿರಾನ್ಮೆಂಟ್ ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇದ್ಬಿಡಿ, ಭಗವಂತನ ಸೇವೆ ಮಾಡಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಎಲ್ಲ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ಮುಕ್ತಿ. ಅಂದರೆ ಸಮಸ್ಯೆ ಇದ್ದರೆ ಮುಕ್ತಿ, ಸಮಸ್ಯೆ ಇಲ್ಲ ಅಂದರೆ ಪ್ರಗತಿ. ಹಾಗೆ ಈ ದಿನ ನೀವು ತುಂಬ ಲೆಕ್ಕಾಚಾರದಲ್ಲಿ ಇರ್ತೀರಿ, ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ. ಯಾವ ಕೆಲಸ ಮಾಡಿದ್ರೆ ಲಾಭ ಇದೆ, ಯಾವುದರಿಂದ ನಷ್ಟ ಇದೆ, ಯಾವುದೂ ಅನುಕೂಲಕರವಾಗಿರುತ್ತೆ ಇತ್ಯಾದಿ ಲೆಕ್ಕಾಚಾರದಲ್ಲೇ ಈ ದಿನ ಮುಂದುವರಿಯುವಂಥದ್ದು. ಹಾಗಾಗಿ ನಿಮ್ಮ ಲೆಕ್ಕಾಚಾರ ಈ ದಿನ ತುಂಬ ಪರ್ಫೆಕ್ಟ್ ಆಗಿರುತ್ತೆ, ಹಾಗೆ ಪ್ರಾಕ್ಟಿಕಲ್ ಆಗೂ ಇರುತ್ತೆ. ಹಾಗೆ ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿ ನಿಮ್ಮ ಯತ್ನ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಹಾಗಾಗಿ ಹಾಕಿದ ಬಂಡವಾಳಕ್ಕೆ ಈ ದಿನ ಮೋಸ ಇಲ್ಲ, ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಪ್ರತಿಫಲ ಇರುವಂಥ ಸಂದರ್ಭ. ಇನ್ನು ಈ ದಿನ ಬಂಧು ಬಳಗದವರಿಂದ ಅನಿರೀಕ್ಷಿತವಾದಂಥ ಒಂದು ಆಹ್ವಾನ ನಿಮಗೆ ಬರುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನೀವು ಒಂಟಿಯಲ್ಲ, ಸಮಾಜದಲ್ಲಿದ್ದೀರಿ, ಟೀಮ್ ವರ್ಕ್ ಮಾಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಯಾರಾದರೂ ಒಬ್ಬರು ಬರ್ತಾರೆ ಅನ್ನುವಂಥ ಒಂದು ಭರವಸೆ ಇದ್ದೇ ಇದೆ. ಆದರೆ ಅತಿಯಾದಂತಹ ಒಂದು ವ್ಯಾಮೋಹ ಇರಬಾರ್ದು, ಅತಿಯಾಗಿ ಯಾರನ್ನೂ ಕೂಡ ಓಲೈಸಲಿಕ್ಕೆ ಹೋಗಬಾರ್ದು, ಡಿಪೆಂಡೆನ್ಸಿಯನ್ನು ಆದಷ್ಟು ಕಡಿಮೆ ಮಾಡಿಕೊಳ್ಬೇಕು. ಇನ್ನು ಈ ದಿನದಲ್ಲಿ ಹಠಾತ್ತಾಗಿ ಕೆಲವೊಂದು ಲಾಭದ ಅಂಶಗಳು ಕೂಡ ಬರುವಂಥದ್ದು ಇದೆ, ಇದು ಅದೃಷ್ಟ. ಹಾಗಾಗಿ ಅಂಥ ಸಂದರ್ಭವನ್ನು ನೀವು ವಿಶೇಷವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಖರ್ಚುಗಳಾಗ್ತಾ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಮರುಚಿಂತನೆ ಮಾಡುವಂಥ ಅಗತ್ಯತೆ ಇದೆ. ಅದು ಒಳ್ಳೆಯದು ಯಾವಾಗಲೂ. ಏಕೆಂದರೆ ಪ್ರತಿದಿನ ನಿರಾಸೆ ಅನ್ನೋದಕ್ಕಿಂತ ಒಂದು ದಿನ ನಿಂತು ಯಾಕಾಗಿ ಆ ಖರ್ಚುಗಳಾಗ್ತಾ ಇದೆ, ಅದನ್ನು ಹೇಗೆ ತಡಿಬಹುದು ಅನ್ನೋಂಥದ್ರ ಬಗ್ಗೆ ನೀವು ತೀರ್ಮಾನವನ್ನು ಕೈಗೊಳ್ಳಬೇಕಾಗತ್ತೆ. ಹಾಗೆ ಸ್ವಲ್ಪ ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ಒತ್ತಡದ ದಿನ. ಕೆಲಸ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿ ಅನ್ನುವಂಥದ್ದು ಕಡಿಮೆ. ಏಕೆಂದರೆ ಈ ದಿನ ನಿಮ್ಮ ಮನಸ್ಸು ಚಂಚಲವಾಗಿರೋದ್ರಿಂದ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆ, ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಇರಲ್ಲ. ಹಾಗಾಗಿನೇ ಈ ದಿನ ಬರುವಂಥ ಫಲಿತಾಂಶಗಳು ಕೂಡ ಮಿಶ್ರತಮವಾಗೇ ಇರುತ್ತೆ. ಇನ್ನು ಈ ದಿನ ನಿಂತು ಹೋದಂಥ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಚಿಂತೆ ಜಾಸ್ತಿ. ಆದರೆ ಆಗ್ತಾ ಇರುವಂಥ ಕೆಲಸ ಕಾರ್ಯಗಳ ಕಡೆ ಗಮನ ಕಡಿಮೆ ಇರುತ್ತೆ. ಯಾವುದು ನಿಮಗೆ ಸಿಕ್ಕಿಲ್ಲ ಅದರ ಕಡೆ ಗಮನ, ಯಾವುದು ಸಿಕ್ಕಿದೆ ಅದನ್ನು ಈ ದಿನ ನೆಗ್ಲೆಕ್ಟ್ ಮಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನ ಕೆಲವರಲ್ಲಿ ಅತಿಯಾದ ವಿಶ್ವಾಸ ಇರುತ್ತೆ, ಕೆಲವರಲ್ಲಿ ಅತಿಯಾದಂತಹ ಒಂದು ದ್ವೇಷದ ಭಾವನೆ ಕೂಡ ಇರುವಂಥದ್ದು. ಎಕ್ಸ್ಟ್ರೀಮ್ ಎಂಡ್ಸಲ್ಲಿ ಈ ದಿನ ಇರುವಂಥ ಸಾಧ್ಯತೆ ಇದೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ಕುಟುಂಬದಲ್ಲಿ ಈ ದಿನ ನಿಮ್ಮ ಮನೋಭಾವನೆಯನ್ನು ತುಂಬ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಮನಸ್ಸಿನಲ್ಲಿ ಅಸಮಾಧಾನ ಇದ್ದರೂ ಕೂಡ ಅದನ್ನು ಹೊರಹಾಕೋ ಹಾಗಿಲ್ಲ. ಮಾತಿನಲ್ಲಿ ಈ ದಿನ ಕಠಿಣವಾದಂಥ ಶಬ್ದಗಳನ್ನು ಬಳಸುವಂತಿಲ್ಲ. ಸ್ವಲ್ಪ ಮೃದು ಧೋರಣೆ ಇರಲಿ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲೂ ಕೂಡ ಈ ದಿನ ನಿಮಗೆ ನಿರಾಸೆ ಇರುವಂಥದ್ದು ಇದೆ. ಇನ್ನು ಹಣಕಾಸಿನ ವಿಚಾರ, ಅಲ್ಲಿ ಸ್ವಲ್ಪ ಸಾಲ ಸೋಲ ಮಾಡುವಂಥ ಒಂದು ಪರಿಸ್ಥಿತಿ ಬರ್ಬೋದು, ಜಾಗ್ರತೆ. ಇನ್ನು ಈ ದಿನ ನೀವು ಮಾಡುವಂಥ ಪ್ರಯಾಣ ಆಗಲಿ, ನೀವು ತೆಗೆದುಕೊಂಡಿರುವಂಥ ತೀರ್ಮಾನಗಳನ್ನಾಗಲಿ ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮತ್ತೊಮ್ಮೆ ಪರಿಶೀಲನೆ ಮಾಡುವಂಥದ್ದು ಉತ್ತಮ. ಏಕೆಂದರೆ ಅದರಲ್ಲಿ ನಿಮಗೆ ಬರುವಂಥ ಲಾಭಕ್ಕಿಂತ ಬೇರೆಯವರಿಗೆ ಆಗುವಂಥ ಲಾಭದ ಅಂಶಗಳೇ ಜಾಸ್ತಿ ಇರುತ್ತೆ. ಹಾಗಾಗಿ ನಿಮ್ಮ ಶ್ರಮ ಬೇರೆಯವರಿಗೆ ಲಾಭ ಈ ರೀತಿ ಆಗಬಾರ್ದು, ಸ್ವಲ್ಪ ಮುನ್ನೆಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮೃತ್ಯುಂಜಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವ ಪಂಚಾಕ್ಷರಿ ಮಂತ್ರವನ್ನು ಈ ದಿನ ಪಠಣ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.